ಬಾರಿ ಸಮಕಾಲೀನ ಭಾರತದಲ್ಲಿ ಲಿಂಗ ಸಮಾನತೆ ಇಲ್ಲ ಅಂತ ಹೇಳ್ಕೊಂಡು ವಾದ ಮಾಡಿ ಬರ್ತೀನಿ. ಫಸ್ಟಿಗೆ ನನ್ನ ಎಕ್ಸಾಂಪಲ್ ತಗೊಳ್ತೀನಿ. ನಾನು ಬಿಕಾಮ್ ಹೋಗ್ತಾ ಇದ್ದೆ, ನೆಕ್ಸ್ಟ್ ಜರ್ನಲಿಸಮ್ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ನನ್ನ ಮನೇಲಿ ಕೇಳಿದೆ, ಅವ್ರ ತಲೆ ಮೈಂಡಲ್ಲಿ ಅವ್ರ ಅಣ್ಣಂದಿರ್ನೆಲ್ಲ, ಅಪ್ಪ ಅಮ್ಮ ಓದಿಲ್ಲ, ಅಣ್ಣಂದಿರ್ನ ಕೇಳಿದಾಗ ಏನಂತ ಹೇಳ್ತು, ಸೊ ಅದೆಲ್ಲ ರಿಸ್ಕು, ಅದೆಲ್ಲ ಹೆಣ್ಮಕ್ಳಿಗೆ ಆಗಲ್ಲ, ಅದೆಲ್ಲ ಯಾಕೆ ಮಾಡ್ತೀಯ ನೀನು, ನಿಂಗೆ ಆಗಲ್ಲ ಅಂತ. ಅಕ್ಕಪಕ್ಕದ ಮನೇಲಿ ಹೇಳ್ಕಂದ್ರೆ, ಅಯ್ಯೋ ಸುಶೀಲಕ್ಕ ನಿಮ್ಮ ಮಗಳು ಏನೋ ಜರ್ನಲಿಸಮ್ ಮಾಡ್ತಿದ್ದಾಳಂತಲ್ಲ, ಅದು ಗಂಡಸ್ರಿಗೆ ಕಂಡ್ರಿ ಹೆಂಗಸ್ರಿಗೆ ಅಲ್ಲ, ನೀವು ಯಾಕೆ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಅಪ್ಪ ಅಮ್ಮ ಆಗಿದಾಗ್ಲಿ ಏನಾದ್ರು ಮಾಡ್ಕೊ, ಓದ್ಬೇಕು ಅಂತಿದ್ಯಾ, ಮುಂದೆ ಕೆಲಸ ಮಾಡ್ತೀಯಾ ಬಿಡ್ತೀಯೋ ಸೆಕೆಂಡ್ರಿ ಎಂದು, ಬಟ್ ಆ ಜರ್ನಲಿಸಮ್ ಅಂತಿದೆಯಲ್ಲ ಅದನ್ನ ಓದಪ್ಪ, ಮುಂದೆ ಫ್ಯೂಚರ್ ಅಲ್ಲಿ ಅಯ್ಯೋ ನಮ್ಮ ಅಪ್ಪ ಅಮ್ಮ ಓದಿಸಿಲ್ಲ ಅಂತ ಆಗ್ಬಾರ್ದು, ನೀನ್ ಏನಾದ್ರು ಮಾಡ್ಕೊ ಅಂತ ಬಿಟ್ರು. ಆಮೇಲೆ ಈಗಿನ ಕಾಲದಲ್ಲಿ ನನ್ನ ಸಹಪಾಠಿ ಹೇಳಿದ್ರು, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು. ನೀವು ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ದೇವ್ರು ಅಂತ ಯೋಚನೆ ಮಾಡ್ತಿದ್ರು, ಅದೇ ದೇವ್ರನ್ನ ಈಗಲೂ ಪಾಲನೆ ಮಾಡ್ತಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಾಗಾದ್ರೆ ದೇವ್ರು ಅಂತ ಪಾಲನೆ ಮಾಡ್ಬಿಟ್ಟು 4 ಗೋಡೆ ಒಳಗಿಟ್ಬಿಟ್ಟು ಅವ್ರು ದೇವ್ರು ಅಂತ ಪೂಜೆ ಮಾಡಿದ್ರೆ ಸಾಕ? ನೀವು ಕೆಲವೊಂದ್ ಕಡೆ ನೋಡ್ಬೋದು, ಅದೇ ದೇವ್ರಿದ್ದು ಮೂರ್ತಿಗಳಿರತ್ತಲ್ಲ, ಅದು ಹೆಣ್ಣಿನ ಪ್ರೈವೇಟ್ ಪಾರ್ಟ್ಸ್ ಇರುತ್ತಲ್ಲ, ಅವ್ರು ನೋಡೋ ಹಾಗಿರಲ್ಲ, ಆ ತರ ಜಜ್ಜಾಗಿ ಇಟ್ಟಿರ್ತಾರೆ ಅವನ್ನ. ಹಂಗಾದ್ರೆ ಆ ದೇವರಿಗೆ ಬೆಲೆ ಇಲ್ಲ ಅಂದ್ಮೇಲೆ ದೇವ್ರ ಸ್ಥಾನದಲ್ಲಿರೋ ಹೆಣ್ಮಕ್ಳಿಗೆ ಯಾವ ತರ ಬೆಲೆ ಇರುತ್ತೆ? ಹಂಗಾದ್ರೆ ಹಿಂದಿನ ಕಾಲದಲ್ಲಿ ದೇವ್ರ ಅಂತ ಪೂಜೆ ಮಾಡ್ತಿದ್ದ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಇವಾಗ 4 ಗೋಡೆ ಒಳಗೆ ನೀನ್ ಇಲ್ಲೇ ಇರಮ್ಮ, ನೀನ್ ದೇವ್ರು, ನಿಮ್ ದೇವ್ರ ತರನೇ ನೋಡ್ಕೊಂತೀನಿ ಅಂದ್ರೆ ಆಗತ್ತಾ? ಇಲ್ಲ, ದೇವ್ರು ಅಂತ ಹೇಳಿದ್ರೆ ಬರೀ 4 ಗೋಡೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅವಳೆಲ್ಲಾ ಕಡೆನೂ ಇರ್ಬೇಕಾಗತ್ತೆ. ಅದೊಂದಾದ್ಮೇಲೆ ಮತ್ತೆ ಕೆಲವೊಂದ್ಸತಿ ಕೆಲವೊಬ್ರು ಹೇಳ್ತಾರೆ, ಹೆಣ್ಣಿಗೆ ಯಾಕೆ ಸಿಕ್ಕಿಲ್ಲ ಮೀಸಲಾತಿ, ಹೆಣ್ಣಿಗೆ ಎಲ್ಲದೂ ಸಿಕ್ಕಿದೆ, ಎಲ್ಲದೂ ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ? ಬಾಯಿ ಮಾತಿಗೆ ನಾನು ಹೇಳ್ಬೋದು ನಾನು ಗಂಡಾಗ್ತೀನಿ ಅಂತ, ಆಗತ್ತಾ? ಹಾಗೆ ಕೂಡ ಮೀಸಲಾತಿಗಳಿಂದ ಹಿಡಿದು ಎಲ್ಲಾ ಸವಲತ್ತುಗಳು ಹಾಗೆ ಕೂಡ ಬಾಯಿ ಮಾತಿಂದ ಏನು ಆಗೋದು ಸಾಧ್ಯ ಇಲ್ಲ.